ಜಯರಾಜು ಹಿ ಈಸ್ ನಾಟ್ ಎ ಬಾರ್ನ್ ರೌಡಿ. ಅವನಿಗೆ ನೇಮ್ ತಂದಿದ್ದೆ ಒಂದು ಕೊತ್ವಾಲ್ ಮರ್ಡರ್ ಕೇಸು, ಅದಕ್ಕೆ ಮುಂಚೆ ಗೋಪಿ ಅಟೆಂಪ್ಟ್ ಮರ್ಡರ್ ಕೇಸು, ಮೂರನೇದು ರೂಟ್ ಚೇಂಜ್ ಮಾಡಿದ್ದು ಈ ನ್ಯೂಸ್ ಪೇಪರ್. ಎಷ್ಟೋ ಜನ ಗರೀಬಿ ಆಟೋ ತೊಗೊಂಡು ಯೂನಿಫಾರ್ಮಲ್ಲಿ ಇನ್ಸ್ಪೆಕ್ಟರ್ ಲೆವೆಲ್ನವರು ಜೀಪ್ ಡ್ರೈವರಿಗೆ ಹೇಳಿಬಿಟ್ಟು ಗರೀಬಿ ಆಟೋ ತೊಗೊಂಡು ಜೋಬಲ್ಲಿ ಇಟ್ಕೊಂಬ ಯಾರಿಗೂ ತೋರಿಸ್ಬೇಡ ಅಂತ. ಅವ್ನು ತಂದು ಸಾರ್ ಹಿಂಗೆ ಕೊಡೋನು, ಅವ್ನು ಜೋಬಲ್ಲಿ ಇಟ್ಕೊಂಡು ಮನೇಲಿ ಹೋಗಿ ಓದೋನು ಇನ್ಸ್ಪೆಕ್ಟರ್. ಏನು ಬರ್ತಿದ್ದಾರೆ ರಾಮಕೃಷ್ಣಗೆ ತಲೆ ಹಿಡ್ಕ ರಾಮಕೃಷ್ಣ ಅಂತ ಬೋಲ್ಡ್ ಹೆಡಿಂಗ್ ಕೊಟ್ಟಿದ್ದೆ, ಇಷ್ಟೇ ಬೋಲ್ಡ್ ಹೆಡಿಂಗು. ಚೀಫ್ ಮಿನಿಸ್ಟ್ರಿಗೆ ಜಾಲಪ್ಪನ ಬರೆದ್ಬಿಟ್ಟೆ, ಜಾಲಪ್ಪ ಬಂಧನ ಅಂತ ಹೇಳಿ. ನಾನು ಐ ಆಮ್ ಪ್ರೌಡ್ ಟು ಸೇ ಐ ವಾಸ್ ಅಡ್ವೈಸರ್ ಟು ಮಿಸ್ಟರ್ ಜಯರಾಜ್. ವಾಟಾಳ್ ನಾಗರಾಜು, ನಾರಾಯಣ್ ಕುಮಾರ್ ಎಲ್ಲ ಹಫ್ತಾ ತೊಗೊಳ್ಳೋರು. ಯಾವ ಜರ್ನಲಿಸ್ಟಿಗಿತ್ತು ತೊಗೊಂಡು ವಿಧಾನಸೌಧದಲ್ಲಿ ಅನಿಸ್ತೀವಲ್ಲ, ಪ್ರೈಮ್ ಮಿನಿಸ್ಟರ್ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಹೀಸ್. ಪತ್ರಿಕಾಲಯದಲ್ಲಿ ಯಾವ ರೋಡಿಗಳಿಗೂ ಅಲೋ ಇರಲಿಲ್ಲ. ಏನಿದು ಪಕ್ಕ ಹೋಗಿ ಪೊಲೀಸ್ ಕಾನ್ಸ್ಟೇಬಲ್ ಯಾರಿಗೂ ಹೆದರೋದಿಲ್ಲ, ಯಾರನ್ನೂ ಹೆದರಿಸೋದಿಲ್ಲ ಅಂತ ಪತ್ರಿಕೆ. ನನ್ನ ಸ್ಲೋಗನ್ ಟ್ಯಾಗ್ ಲೈನ್ ಅಂತೀವಿ, ನಾನೇ ಕೊಟ್ಟ ಟ್ಯಾಗ್. ನೀವು ನಂಬ್ತಿರೋ ಬಿಡ್ತೀರೋ, ಬಿಕಾಸ್ ಆಫ್ ಗರೀಬಿ ಹಟಾವೋ ಜಾಲಪ್ಪ ಹ್ಯಾಸ್ ಟೇಕನ್ ಆಂಟಿಸಿಪೇಟರಿ ಬೇಲ್. ನಾನೇನಾದ್ರು ಹೇಳಿದ್ರೆ ಮಿಸ್ಟೇಕ್ ಇದೆಯಾ ಓದ್ ನೋಡಿ. ಸರ್, ಇವಾಗ ಈ ಧೈರ್ಯ ಯಾರಿಗಿದೆ, ಯಾವ ಪತ್ರಕರ್ತನಿಗಿದೆ ಹೇಳಿ? ಶಿಕ್ಷೆ ಅನುಭವಿಸ್ಕೊಂಡು ಮೈಸೂರು ಜೈಲಿನಲ್ಲಿ ಇರ್ತಾನೆ. ಆವಾಗ ನಾನು ಎಂಟ್ರಿ ಆಗೋದು. ಪೇಪರ್ನಲ್ಲಿ ಹೆದರಿಸ್ಬೇಕು, ಬರೀಬೇಕು, ಹೆದರ್ಕೋಬೇಕು, ಆದರೆ ಲೀಗಲ್ ಆಗಿರಬೇಕು. ಅಸೆಟ್ಸ್ ಎಲ್ಲ ಮುಟ್ಟಿದ್ರೆ ಹರಿದೋಗುತ್ತೆ. ಓಕೆ, ಅದು ಸರ್ ಗರೀಬಿ ಹಟಾವೋ. ಅದೇ ಓಕೆ. ₹1 4 ಪೇಜು. ಹಾಂ 85 ಡೇಟ್ ನೋಡಮ್ಮ. 85 86 ಡೇಟು 89. ಇಲ್ಲಿ ನೋಡಿ, ವ್ಯವಸ್ಥಾಪಕ ಸಂಪಾದಕಿ ಸ್ಯಾಮ್ಸನ್, ಪ್ರಧಾನ ಸಂಪಾದಕ MP ಜಯರಾಜ್, ಸಹ ಸಂಪಾದಕ ಸಚಿವ ಶ್ರೀಧರ್. ಓಕೆ. ಜೂನ್ ತಿಂಗಳು 15ನೇ ತಾರೀಕು 1989 ಪತ್ರಿಕೆ ಇದೆ ನೋಡಿ. ಯಾರಿಗೂ ಹೆದರದ, ಯಾರನ್ನು ಹೆದರಿಸದ ಏಕೈಕ ವಾರಪತ್ರಿಕೆ. ಯಾರಿಗೂ ಹೆದರೋದಿಲ್ಲ, ಯಾರನ್ನೂ ಹೆದರಿಸೋದಿಲ್ಲ ಅಂತ ಪತ್ರಿಕೆ. ನನ್ನ ಸ್ಲೋಗನ್ ಟ್ಯಾಗ್ ಲೈನ್ ಅಂತೀವಿ, ನಾನೇ ಕೊಟ್ಟ ಟ್ಯಾಗ್ ಲೈನ್. ಗರೀಬಿ ಹಟಾವೋ ಲಾಸ್ಟ್ ಫಿಲ್ಮ್ ಪೇಜಿಗೆ ಒಬ್ಬನ ಬಿಟ್ಬಿಟ್ಟಿದ್ದೆ. ನಾನು ಒಬ್ಬನೇ ಅಷ್ಟೆಲ್ಲ ಬರೆಯೋಕ್ಕಾಗ್ತಾ ಇರಲಿಲ್ಲ, ಫಿಲ್ಮ್ ಮಾಡ್ಕೊಳ್ತಾ ಇರ್ತಾರೆ ಅಂತ. ಕಲರ್ಫುಲ್ ಆಗಿ ಚೆನ್ನಾಗಿದೆ ಸರ್, ಸಿಂಗಲ್ ಕಲರ್. ಆಗ ಅಂದ್ರೆ ನೀವು ಹೋಗಾದ್ಮೇಲೆ ಸ್ಲೋಗನ್ ನಾನು ಹೋದ್ಮೇಲೆ ಮುಂಚೆ ಎಷ್ಟು ಪೇಜ್ ನಡೆಸ್ತಾ ಇದ್ರು ಜಯರಾಜ್ ಅವರು? ಟ್ಯಾಗ್ ಲೈನು ಸ್ಲೋಗನ್ ಏನೂ ಇರಲಿಲ್ಲ. ಓಕೆ. ಸೈಜ್ ಎಲ್ಲ ಇದೇ ಫಾರ್ಮೆಟ್ ಅಲ್ಲಿ ಇತ್ತಾ? ಇಲ್ಲ, ಈ ಫಾರ್ಮ್ಯಾಟ್ ಸಿಂಗಲ್ ಶೀಟ್. ಓಕೆ. ನಾನು ಹೋದ್ಮೇಲೆ ಸಂಜೆವಾಣಿ ಇದನ್ನ ಪ್ರಿಂಟ್ ಮಾಡೋದಂತ ಮಣಿ ಗೊತ್ತಿರ್ಬೇಕು ನಿಮಗೆ. ಸಂಜೆವಾಣಿ ಎಡಿಟರು ಕಮ್ ಓನರ್ ಕುತ್ಕೊಳ್ಳೋಣ. ಇರ್ಲಿ ಸರ್. ಎಷ್ಟು ದಿನಕ್ಕೊಂದ್ಸಲಿ ಬರ್ತಾ ಇತ್ತು ಸರ್ ಇದು? 15 days once. 15 days ಫಾರ್ಟ್ನೈಟ್ಲಿ. ಓಕೆ. ಎಷ್ಟು ಸರ್, ಎಷ್ಟು ಪ್ರಿಂಟ್ಔಟ್ ತೆಗಿಸ್ತಾ ಇದ್ರಿ? ಎಷ್ಟು ಸರ್ಕ್ಯುಲೇಷನ್ ಇತ್ತು? ಅಲ್ಲಮ್ಮ, ಇದನ್ನ ಕಾಸು ಕೊಟ್ಟು ಯಾರು ಓದ್ತಾ ಇರಲಿಲ್ಲ, ಎಲ್ಲ ಫ್ರೀ ಅನಿಸ್ತಾ ಇದ್ವು. ಕೆಲವು ಕಡೆ ಮೈಸೂರಿನಲ್ಲಿ ಒಂದು ಆಗಿನ ಕಾಲಕ್ಕೆ ಒಂದು 2000 ಕಾಪೀಸ್ ಹೋಗೋದು ಮೈಸೂರಿಗೆ. ಯಾಕೆಂದರೆ ಮೈಸೂರು ಜನಕ್ಕೆ ಜಯರಾಜ್ ಬಗ್ಗೆ ತಿಳ್ಕೊಳ್ಳೋಕೆ ಇಂಟ್ರೆಸ್ಟು. ಇಲ್ಲಿ ನನಗೆ ಕೆಲವು ಸೀನಿಯರ್ ಪೊಲೀಸ್ ಆಫೀಸರ್ಸ್ ಹೇಳ್ತಾ ಇದ್ರು, ಆಕರ್ಷ್ ಎಷ್ಟೋ ಜನ ಗರೀಬಿ ಆಟೋ ತೊಗೊಂಡು ಯೂನಿಫಾರ್ಮಲ್ಲಿ ಇನ್ಸ್ಪೆಕ್ಟರ್ ಲೆವೆಲ್ನವರು ಜೀಪ್ ಡ್ರೈವರಿಗೆ ಹೇಳಿಬಿಟ್ಟು ಗರೀಬಿ ಆಟೋ ತೊಗೊಂಡು ಜೋಬಲ್ಲಿ ಇಟ್ಕೊಂಬ ಯಾರಿಗೂ ತೋರಿಸ್ಬೇಡ ಅಂತ. ಅವ್ನು ತಂದು ಸಾರ್ ಹಿಂಗೆ ಕೊಡೋನು, ಅವ್ನು ಜೋಬಲ್ಲಿ ಇಟ್ಕೊಂಡು ಮನೇಲಿ ಹೋಗಿ ಓದೋನು ಇನ್ಸ್ಪೆಕ್ಟರ್. ಏನು ಬರ್ತಿದ್ದಾರೆ ರಾಮಕೃಷ್ಣಗೆ ತಲೆ ಹಿಡ್ಕ ರಾಮಕೃಷ್ಣ ಅಂತ ಬೋಲ್ಡ್ ಹೆಡಿಂಗ್ ಕೊಟ್ಟಿದ್ದೆ, ಇಷ್ಟೇ ಬೋಲ್ಡ್ ಹೆಡಿಂಗು. ಚೀಫ್ ಮಿನಿಸ್ಟ್ರಿಗೆ ಜಾಲಪ್ಪನ ಬರೆದ್ಬಿಟ್ಟೆ, ಜಾಲಪ್ಪ ಬಂಧನ ಅಂತ ಹೇಳಿ. ಯಾವುದೋ ಒಬ್ಬ ಅಡ್ವೊಕೇಟ್ ರಶೀದ್ ಅಂತ ಒಂದು ಮರ್ಡರ್ ಕೇಸ್ ಆಗುತ್ತೆ. ಆ ಮರ್ಡರ್ ಕೇಸಲ್ಲಿ ಜಾಲಪ್ಪ ಬಂಧನ ಅಂತ ಬರೆದ್ಬಿಟ್ಟೆ. ನನ್ನ ಫ್ರೆಂಡ್ ಒಬ್ಬ ಇದ್ದ ಶಿಷ್ಯ, ಭಾಳ ಡೇರ್ ಆ್ಯಂಡ್ ಡೇವಿರು, ಆಮೇಲೆ ಅಫ್ಕೋರ್ಸ್ ಹಾಫ್ ಮೈಂಡೆಡ್ ಅವನು ತೊಗೊಂಡೋಗಿ ಇಡೀ ಅಸೆಂಬ್ಲಿ ಹಂಚ್ಬಿಟ್ಟ ಸರ್. ಹೊರಗಡೆ ಹೋಗ್ಬಿಟ್ಟು ಅಸೆಂಬ್ಲಿ ಲೌಂಜಲ್ಲಿ ಕೂತ್ಕೊಳ್ತಾರಲ್ಲ MLAಗಳು ಮಿನಿಸ್ಟ್ರುಗಳು, ಅಲ್ಲಿ ಹಂಚ್ಬಿಟ್ಟ. ನೀವು ನಂಬ್ತಿರೋ ಬಿಡ್ತೀರೋ, ಬಿಕಾಸ್ ಆಫ್ ಗರೀಬಿ ಹಟಾವೋ ಜಾಲಪ್ಪ ಹ್ಯಾಸ್ ಟೇಕನ್ ಆಂಟಿಸಿಪೇಟರಿ ಬೇಲ್.
ನಾನು ಫ್ಯಾಕ್ಟ್ ಫಿಗರ್ಸ್ ಕೊಟ್ಟೆ, ಇಂಥ ಒಂದು ಆಧಾರಗಳ ಮೇಲೆ, ಇಂಥ ಒಬ್ಬ ಅಡ್ವೊಕೇಟ್ ರಶೀದನ ಮರ್ಡರ್ ಕೇಸ್ ಮೇಲೆ, ಎಲ್ಲಿ ಮರ್ಡರ್ ಆಯಿತು, ಎಲ್ಲಿ ಅವ್ರನ್ನ ಕರ್ಕೊಂಡೋದ್ರು, ಯಾವ ಲಾಡ್ಜಲ್ಲಿ ಇಟ್ಟರು, ಯಾವ ಸರ್ ಬರ್ತಾ ಇದೆ ಹಾ? ನೀವು ಹೇಳಿದ್ದು ಪ್ರಕರಣ, ರಶೀದ್ ಕೊಲೆ ಪ್ರಕರಣ. ನೋಡಿ ನಾನೇನಾದ್ರು ಹೇಳಿದ್ರೆ ಅಷ್ಟು ಮಿಸ್ಟೇಕ್ ಇದೆಯಾ ಓದ್ ನೋಡಿ. ಸರ್ ಇವಾಗ ಈ ಧೈರ್ಯ ಯಾರಿಗಿದೆ, ಯಾವ ಪತ್ರಕರ್ತನ್ಗಿದೆ ಹೇಳಿ? ಅದೇ ಜಾಲಪ್ಪ ನೋಡಿ ಹೋಮೆ ಸರ್ ಆ್ಯಂಟಿಸಿಡ್ ಬೇಲ್ ತೊಗೊಂಬಿಟ್ಟ. ಜಾಲಪ್ಪ ಬಂದಾಗ ಕ್ವಶನ್ ಮಾರ್ಕ್ ಹಾಕಿದೆ ನಾನು ಅವಾಗಿನ ನೋಡಿ, ಅಷ್ಟು ಸೆನ್ಸಿಬಲ್ ಇವು ಕ್ವಶನ್ ಮಾರ್ಕ್. ಇಟ್ ಈಸ್ ನಾಟ್ ದ ಮೇ ನಾಟ್ ಬಿ ದ ಫ್ಯಾಕ್ಟ್. ಬಂಧನ ಆಗಿಲ್ಲ, ಬಂಧನ ಆಗೋ ಚಾನ್ಸಸ್ ಇದೆ ಅಂತ ಬರದೆ ಅವನು ಇದೇ MP ನಾಣಯ್ಯ ಅಡ್ವೊಕೇಟು. ಸರ್ ಈ ಫೋಟೋ ಸೋರ್ಸ್ ಎಲ್ಲ ಹೆಂಗ್ ಕಲೆಕ್ಟ್ ಮಾಡ್ತಾ ಇದ್ರಿ? ಇದು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟಿಂದ. ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಇಂದ. ಓಕೆ. ಇವರೇ ಮಾಡೋದವನು ಇವನೇ ಲಾಯರ್. ಓಕೆ, ಅದು ಕೇಸಿಗೂ ಬರೋಣ ಸರ್. ಆ ಕೇಸಿಗೂ ಬರೋಣ. ಫಸ್ಟ್ ಪತ್ರಿಕೆ ಬಗ್ಗೆ ಮಾತಾಡೋಣ. ನೀವು ಬರೋ ವೇಳೆಗಾಗಲೇ ಪತ್ರಿಕೆ ನಡೆಸಿ ಎಷ್ಟು ವರ್ಷ ಆಗಿತ್ತು ಜಯರಾಜ್? ಗರೀಬಿ ಹಠಾವೋ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಗಿತ್ತು ನೀವು ಎಂಟ್ರಿ ಕೊಡೋಕ್ಕಿಂತ ಮುಂಚೆ? ಅದ್ರ ಉದ್ದೇಶ ಏನಾಗಿತ್ತು ಸರ್? ಫಸ್ಟು 7 years ಇಂಪ್ರಿಸನ್ಮೆಂಟ್ ಆಗುತ್ತೆ ಹೈಕೋರ್ಟಲ್ಲಿ, ಸೆಷನ್ ಇಲ್ಲಿ ಲೋಕಲ್ ಕೋರ್ಟಲ್ಲಿ, ಸೆಷನ್ಸ್ ಕೋರ್ಟಲ್ಲಿ. ಆಮೇಲೆ ಹೈಕೋರ್ಟಲ್ಲಿ ಕನ್ಫರ್ಮ್ ಆಗುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಶಿಕ್ಷೆಯನ್ನು ಪ್ರಶ್ನೆ ಮಾಡಿ. ಅಲ್ಲಿ ಏನಾಗುತ್ತೆ, ಇನ್ನೂ 2 ವರ್ಷ ಜಾಸ್ತಿ ಆಗಿಬಿಡುತ್ತೆ. ಆವಾಗಿಂದ ಶಿಕ್ಷೆ ಅನುಭವಿಸ್ಕೊಂಡು ಮೈಸೂರು ಜೈಲಿನಲ್ಲಿ ಇರ್ತಾನೆ. ಆವಾಗ ನಾನು ಎಂಟ್ರಿ ಆಗೋದು. ನಾನು ಎಂಟ್ರಿ ಆಗೋಕ್ಕೆ ಮುಂಚೆ ಒಂದು ಇಂದಿರಾ ಗಾಂಧಿ ಕಾಲದಲ್ಲೇ ಇತ್ತು, ಗರೀಬಿ ಹಠಾವೋ ಅನ್ನೋದು ಇಂದಿರಾ ಗಾಂಧಿ ಸ್ಲೋಗನ್. ಇದು ಆನ್ ದೋಸ್ ಡೇಸ್ ಇಂದಿರಾ ಗಾಂಧಿ ಹ್ಯಾಸ್ ಗಿವನ್ ದಿಸ್ ಸ್ಲೋಗನ್, ಗರೀಬಿ ಹಠಾವೋ ಅಂತೇಳಿ ನ್ಯಾಷನಲ್ ರೈಟ್. ಅದಕ್ಕೆ ಇದು ಹಿಂದಿಯಲ್ಲಿ ನೇಮ್ ಇರೋದು. ಕಾಶ್ಮೀರ್ ಟು ಕನ್ಯಾಕುಮಾರಿ ಸ್ಲೋಗನ್ ಅನೌನ್ಸ್ ಆಯಿತು. ಈ ಕರ್ನಾಟಕದಲ್ಲಿ ಇದಾದಾಗ MD ನಟರಾಜು ಸಲಹೆ ಕೊಡ್ತಾರೆ, MP ಜಯರಾಜ್ ನೀನೊಂದು ಫೋನ್ ಮಾಡಯ್ಯ ಅಂತ, ಪೇಪರ್ ಮಾಡಯ್ಯ ಅಂತ. ಅವರೊಂದು ಡಿಕ್ಲರೇಷನ್ ತರಿಸ್ಕೊಳ್ತಾರೆ. ಆಗ ಸತ್ಯರಾಜ್ ಅಂತ ಒಬ್ಬರು ಇದ್ದರು, ಸ್ವಾಮಿರಾವ್ ಅಂತ ಇದ್ದರು, ಅವರೆಲ್ಲ ಬರಿತಾಯಿದ್ರು. ಅವರೆಲ್ಲ ಇಷ್ಟಿಷ್ಟೇ ಬರೆಯೋದು, ಬರವಣಿಗೆ ಇರಲಿಲ್ಲ. ಆಮೇಲೆ ಇಷ್ಟನ್ನೇ ಇಷ್ಟು ಮ್ಯಾಟ್ರ್ ಇದೆಯಲ್ಲ, ಇದನ್ನೇ ಒಂದು ಫುಲ್ ಪೇಜ್ ಮಾಡಿಬಿಡೋದು. ಇಷ್ಟಿಷ್ಟಪ್ಪ ಫಾಂಟ್ ಅಂತೀವಿ ನಾವು ಅದನ್ನು. ಫಾಂಟ್ ಸೈಜ್ ಸ್ವಲ್ಪ ದೊಡ್ಡದು ಮಾಡೋದು. ದೊಡ್ಡದಲ್ಲ, ಸಿಕ್ಕಾಪಟ್ಟೆ ದೊಡ್ಡದು. ಇಷ್ಟೇ ಮ್ಯಾಟ್ರನ್ನ ಬರೆಯೋಕೆ ಅವ್ರ ಕೈನ ಆಗ್ತಾ ಇಲ್ವಲ್ಲ. ಈ ರೀತಿಯಾಗಿ ಹೆಡ್ಲೈನ್ಸ್ ಕೊಟ್ಟಿದ್ವಲ್ಲ, ಈ ತರ ಫಾಂಟ್ ಸೈಜ್ ಅಲ್ಲಿ ತುಂಬಾ ಅಷ್ಟೇ. ಈ ಪೇಪರ್ ತುಂಬ, ಅದರಲ್ಲಿ ಏನು ಸಬ್ಜೆಕ್ಟ್ ಇಲ್ಲ, ಯಾವುದೋ ಫ್ಯಾಕ್ಟ್ ಇಲ್ಲ, ಯಾವುದೋ ರೆಕಾರ್ಡ್ ಇಲ್ಲ, ಯಾವುದೋ ದಾಖಲೆ ಇಲ್ಲ, ಯಾವುದೋ ಸಾಕ್ಷಿ ಇಲ್ಲ, ಬರೆಯೋದು. ನಾನು ಬರಿತಾ ಇದ್ದು ಫ್ಯಾಕ್ಟ್ ಇನ್ಫಾರ್ಮೇಷನ್. ಇಲ್ಲಾಂದ್ರೆ ಹೋಮ್ ಮಿನಿಸ್ಟ್ರು ಆ್ಯಂಟಿಸಿಪೇಟ್ರಿ ಬೇಲ್ ತೊಗೊಳ್ತಾ ಅಂದ್ರೆ ಲೆಕ್ಕ ಹಾಕ್ಕೊಳ್ಳಿ. ಹೋಮ್ ಮಿನಿಸ್ಟ್ರು ಜಾಲಪ್ಪ, ಅದಕ್ಕೆ ಫ್ಯಾಕ್ಟ್ ಎಲ್ಲ ಕೊಟ್ಟೆ ನಾನು, ಯಾವ ಥರ ಅಂತ ಕೊಟ್ಟೆ ನಾನು. ಇದು ಜಯರಾಜ್ ಅವರು ಗರೀಬಿ ಹಠಾವೋ ತಂದಿದ್ದ ಉದ್ದೇಶ ಏನು? ಪತ್ರಿಕೆ ಉದ್ದೇಶ ಏನಾಗಿತ್ತು? ಜಯರಾಜು ಹಿ ಈಸ್ ನಾಟ್ ಎ ಬಾರ್ನ್ ರೌಡಿ, ಈವನ್ ಹಿ ಈಸ್ ನಾಟ್ ಹ್ಯಾಬಿಚುಯಲ್. ಅವನಿಗೆ ಹೇಗಾದರೂ ಮಾಡಿ ಹೆಸರು ತಗೊಳ್ಬೇಕು. ಅವನಿಗೆ ಕರೆಕ್ಟಾಗಿ ಅಡ್ವೈಸರ್ಸ್ ಇರಲಿಲ್ಲ, ಅಡ್ವೈಸರ್ಸ್ ಯಾರೂ ಇರಲಿಲ್ಲ. ಅಫ್ಕೋರ್ಸ್ ನಾನು ಐ ಆಮ್ ಪ್ರೌಡ್ ಟು ಸೇ ಐ ವಾಸ್ ಅಡ್ವೈಸರ್ ಟು ಮಿಸ್ಟರ್ ಜಯರಾಜ್. ಪೇಪರ್ನಲ್ಲಿ ಹೆದರಿಸ್ಬೇಕು, ಬರೀಬೇಕು, ಹೆದರ್ಕೋಬೇಕು, ಆದರೆ ಲೀಗಲ್ ಆಗಿರಬೇಕು. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಸಿಗ್ತಲ್ಲ ಇದು ನೋಡಿ. ಹಾಂ, ತಲೆ ಹಿಡಿಕ ರಾಮಕೃಷ್ಣ ಹೆಗಡೆ ಅಲ್ಲಿ ನೋಡಿದ್ರಾ? ಯಾವ ಜರ್ನಲಿಸ್ಟಿಗಿತ್ತು? ತಗೊಂಡು ವಿಧಾನಸೌಧದಲ್ಲಿ ಅನಿಸ್ತೀವಲ್ಲ, ಪ್ರೈಮ್ ಮಿನಿಸ್ಟರ್ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಹಿ ಈಸ್ ನಾಟ್ ಎಕ್ಸ್ ಚೀಫ್ ಮಿನಿಸ್ಟರ್. ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ಗೆ ಒಬ್ಬ ಅದೇನು ತಲೆ ಹಿಡಿಕ ಅಂತೀವಿ, ಹಾಂ, ಆ ವರ್ಡ್ ಯೂಸ್ ಮಾಡಿ ಅನ್ಪಾರ್ಲಿಮೆಂಟ್ರಿ ವರ್ಡ್ ಇಟ್ ಈಸ್. ಈಸಿಯಾಗಿ ಡೆಫಾಮೇಷನ್ ಕೇಸ್ ಆಗುತ್ತಿದ್ದು, ಈಸಿಯಾಗಿ ಆಗುತ್ತೆ. ಕೇಸ್ ಹಾಕೋದಕ್ಕೆ ಹೆದರಿಬಿಟ್ರಲ್ಲ, ಲೆಕ್ಕ ಹಾಕೊಳ್ಳಿ. ಗೌರ್ಮೆಂಟು ಒಂದು ನೋಟಿಸ್ ಸರ್ವ್ ಆಗಿಲ್ಲ, ಏನು ರೀ ತಲೆ ಹಿಡ್ಕೊಂತ ಬರ್ತಿತ್ತು. ಅಂದರೆ ಜಯರಾಜ್ ಪವರ್ ಆಗಿತ್ತು. ಜಯರಾಜ್ ಪವರ್ಗೆ ಈಕ್ವಲ್ ಆಗಿ ರೈಟಪ್ಪಲ್ಲಿ ರೆಕಾರ್ಡ್ ಆಗಿ ಪತ್ರಿಕೆ ಇತ್ತು. ಹೆಂಗೆ ಸರ್ ನೀವು ನೋಡಿದ್ರೆ ಪೊಲಿಟಿಕಲ್ ಇಷ್ಟು ದಿನ ಬರೀತಾ ಇದ್ದಿದ್ದು ಕ್ರೈಮ್ಗೆ ಡೈರೆಕ್ಟಾಗಿ ಹೋಗ್ಬಿಟ್ರಲ್ಲ, ಸೋರ್ಸಸ್ ಎಲ್ಲ ಕಷ್ಟ ಆಗ್ನಿಲ್ವಾ ನಿಮಗೆ? ಅದೇ ನಾನು ಹೇಳ್ತಾ ಇರೋದು. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಎಲ್ಲ ರೆಕಾರ್ಡು ಇರ್ತಾಯಿತ್ತು.
ಓಕೆ, ಗರೀಬಿ ಹಠಾವೋ ಬಗ್ಗೆ ಮಾತಾಡ್ತಿದ್ರಿ. ಅವ್ರು ಜಯರಾಜ್ ಅವರು ತಂದಿದ್ದ ಉದ್ದೇಶ ಏನಕ್ಕೆ ಅಂತ? ತಂದಿದ್ದ ಉದ್ದೇಶ ಸಾಮಾನ್ಯವಾಗಿ ಯಾರು ಈಗ ನ್ಯಾಚುರಲ್ ಆಗಿ ರೈಟಿಂಗ್ ಇರೋರು, ಸಾಹಿತ್ಯ ಗೊತ್ತಿರೋರು, ಸಾಹಿತಿಗಳಾಗೋರು, ಬೇರೆ ಯಾವುದೇ ಆ್ಯಂಬಿಷನ್ ಇಲ್ಲದೆ ಇರೋರು ಜರ್ನಲಿಸ್ಟ್ ಆಗೋರು ಬೇರೆ. ಈಗ MD ನಟರಾಜ್ ಜರ್ನಲಿಸ್ಟ್ ಅಂತ ಹೇಳ್ಕೊಂಡಿದ್ದು ಯಾಕೆ? ಅವನ ಪ್ರೊಟೆಕ್ಷನ್ಗೆ. ಅಟ್ ದ ಟೈಮ್ ಹಿ ವಾಸ್ ದ ಒಂಥರ ರೌಡಿ ಲಿಸ್ಟಲ್ಲೇ ಇದ್ದವರು ಎಲ್ಲರೂ. ಎಲ್ಲ ಜಯರಾಜ್ ಆಗಿನ ಕಾಲದ ಈಗಿನ ಕಾಲದಲ್ಲೂ ಅಷ್ಟೇ ಪತ್ರಿಕೆ ಮಾಡೋಣ 90% ಹೇಳಿಬಿಟ್ಟೆ. ಆಲ್ ಆರ್ ರಿಯಲ್ ಎಸ್ಟೇಟ್. ಪತ್ರಿಕೆ ಎಲ್ಲ ರಿಯಲ್ ಎಸ್ಟೇಟ್ ಅವರೇ ಮಾಡ್ತಾ ಇರೋದು. ಪತ್ರಿಕೆ ಅಂತ ಹೇಳಿದ್ರೆ ಅದನ್ನೊಂದು ಶೀಲ್ಡಾಗಿ ಇಟ್ಕೊಂಡ್ರು. ಜಯರಾಜ್ಗೂ ಅದೇ ಉದ್ದೇಶನೇ ಇದ್ದಿದ್ದು. ಇವನ್ನ ಬಚಾವ್ ಮಾಡಿದ್ದೆ ಈ ಪತ್ರಿಕೆ. ಇಲ್ಲಾಂದರೆ ಈ ಥರ ಹೆಡಿಂಗ್ ಕೊಟ್ಟು ಯಾರೂ ಬದುಕಕ್ಕೆ ಆಗ್ತಾ ಇರಲಿಲ್ಲ. ನೀವು ಬರೋಕ್ಕಿಂತ ಮುಂಚೆ ಯಾವ ತರ ಸ್ಟೋರಿ ಮಾಡ್ತಾ ಇದ್ರು ಗರೀಬಿ ಹಠಾವಲ್ಲಿ ಜಯರಾಜ್ ಅವರು? ಏನೂ ಇಲ್ಲ, ಡೈಲಿ ಪೇಪರ್ನಲ್ಲಿ ಏನು ಬರ್ತಾ ಇತ್ತೋ ಅದನ್ನೇ ಕಾಪಿ ಮಾಡೋದು. ಬರೆಯೋಕ್ಕೆ ಬಂದಿರ್ತಾನೆ ಅವರಿಗೆ. ನೋಡಿ, ಇದು 88 ಕನ್ನಡ ಚಳವಳಿಯ ಭೀಷ್ಮ ಅಂತ ನಾನೇ ಟೈಟಲ್ ಕೊಟ್ಟಿದ್ದು. ಆ ಸಂಜೀವಪ್ಪ ಅಂತ ಇವತ್ತು ನನಗೆ ಪತ್ರಿಕಾ ರಂಗದ ಭೀಷ್ಮ ಅಂತ ಕೊಟ್ಬಿಟ್ಟಿದ್ದಾರೆ ಆಫ್ಟರ್ ಸೋ ಮೆನಿ ಇಯರ್ಸ್. ಅಲ್ಲ, ಇದನ್ನು ಸೇವ್ ಮಾಡೋದೇ ತೊಂದರೆ ನನಗೆ. ನೀವು ಹೇಳ್ತಾ ಇದ್ರಿ ಅಂದ್ರೆ ಸರ್, ನಿಮ್ಮ ಹತ್ರ ಇವಾಗ ಗರೀಬಿ ಹಠಾವದ್ ನೀವ್ ಯಾವಾಗಿಂದ ಅಲ್ಲಿಗೆ ಹೋದ್ರೆ ಅಲ್ಲಿಂದ ಎಡಿಷನ್ ಇದೆ. ಫ್ಯೂ ಐಟಮ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ಎಲ್ಲ ಇಟ್ಕೊಳ್ಬೇಕಾದ್ರೆ ಎಷ್ಟು ಲೆವೆಲ್ ಬರುತ್ತೆ. ಎಲ್ಲಿತ್ತು ಸರ್ ಆಫೀಸ್? ಇಲ್ಲೇ ಇಟ್ಟಿದ್ದು ನೋಡಿ, ಡೈಲಿ ಪೇಪರ್ಗಳಿವು. ಎಲ್ಲಿತ್ತು ಸರ್ ಆಫೀಸ್ ಜಯರಾಜ್ ಅವ್ರದ್ದು ನೀವು ಹೋದಾಗ? ಗಾಂಧಿನಗರ ಕ್ರೂಬ್ ಹಾಸ್ಟೆಲ್ ಗೊತ್ತಾ? ಗಾಂಧಿನಗರ ಅದ್ರ ಎದುರುಗಡೆ ಇತ್ತು. ಎಷ್ಟು ಜನ ಸ್ಟಾಫ್ ಇದ್ರು? ಮೇಯ್ನ್ ನಾನೊಬ್ಬನೇ. ಇನ್ನು ಬಾಕಿಯವರೆಲ್ಲ ಪಾರ್ಟ್ ಟೈಮ್ ಥರ ಬರೋರು, ಬರ್ಕೊಂಡು ಹೋಗೋರು ಅಷ್ಟೇ. ಅದೇನು ತುಂಬ ಸ್ಟ್ರಿಕ್ಟ್ಲಿ ಮೇಂಟೈನ್ಡ್ ಆಫೀಸ್ ಆಗಿರಲಿಲ್ಲ. ರೌಡಿಗಳ ಅಡ್ಡೆ ಆಗಿತ್ತು. ನನ್ನ ಪತ್ರಿಕಾಲಯದಲ್ಲಿ ಯಾವ ರೌಡಿಗಳಿಗೂ ಅದು ಇರಲಿಲ್ಲ. ಏನಿದು ಪಕ್ಕ ಹೋಗಿ ಪೊಲೀಸ್ ಕಾನ್ಸ್ಟೇಬಲ್ ಒಂದ್ಸತಿ ASI ಬಂದ. ಜಯರಾಜು ಅಂತಾರೆ. ಇದು ಜಯರಾಜ್ ಆಫೀಸ್ ಅಲ್ಲ, ಇದು ಪಕ್ಕದಲ್ಲಿದೆ ಹೋಗಿ. ಮತ್ತು ನೀವು ಇದು ಪೇಪರ್ ಆಫೀಸು, ನಾನು ಎಡಿಟ್ರು. ಜಯರಾಜ್ ಬೇಕಾದ್ರೆ ಅಲ್ಲಿ ಹೋಗಿ. ಇನ್ನೊಂದು ಸತಿ ಬರಬೇಕಾದ್ರೆ ಪರ್ಮಿಷನ್ ತೊಗೊಂಡು ಬರಬೇಕು. ಪೇಪರ್ ಆಫೀಸಿಗೆ ಬರೋಂಗಿಲ್ಲ. ಅರ್ಥ ಆಗುತ್ತಾ? ಇಲ್ಲ ಕಮಿಷನರ್ಗೆ ಫೋನ್ ಮಾಡಲ, ಸರ್ ಬರ್ತೀನಿ ಸರ್ ಅಷ್ಟೊಂದು. ಆ ಲೆವೆಲಿಗೆ ಮೇಂಟೈನ್ ಮಾಡ್ತಾರೆ. ಹವಾ ಮೇಂಟೈನ್ ಮಾಡ್ತಾಯಿದ್ದೆ, ರೌಡಿಸಮ್ ಮಾಡ್ತಾ ಇಲ್ಲ ಅಂದರು. ಇದು ಪೇಪರ್ ಆಫೀಸ್. ಅವನೇನು ಮಾತಾಡೋಕ್ಕಾಗಲಿಲ್ಲ ಅವನ ಕೈನಲ್ಲಿ. ಜಯರಾಜ್ ಅವ್ರಿಗೂ ರೈಟಿಂಗ್ ಸ್ಕಿಲ್ ಎಲ್ಲ ಇತ್ತಾ? ರೈಟರ್ಸ್ ಮಾಡ್ತಾ ಇದ್ರಾ? ಸಿಗ್ನೇಚರೇ ಬರ್ತಾ ಇರಲಿಲ್ಲ. ಸಿಗ್ನೇಚರೇ ಬರ್ತಾ ಇರಲಿಲ್ಲ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ, ಕಲ್ಚರಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇಲ್ಲ, ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಕಮ್ಯುನಿಟಿ ಬ್ಯಾಕ್ಗ್ರೌಂಡ್ ಇಲ್ಲ. ಗಾಣಿಗ ಕಮ್ಯುನಿಟಿ. ಗಾಣಿಗ ಅಂದರೆ ನಮ್ಮ ಮೋದಿಯವ್ರ ರಿಲೇಷನ್ ಅವರು. ಹಂಗೆ ನೋಡಿದ್ರೆ ಮೋದಿಯವರು ಅವರು ಗಾಣಿಗರೇನೆ. ತೇಲಿ ಅಂತೀವಿ ನಾವು. ಆ ತೇಲಿನ ಜನಾಂಗ ನಾರ್ತ್ ಇಂಡಿಯಾದಲ್ಲಿ. ತೇಲಿ ಅಂದರೆ ಆಯಿಲ್ ತೆಗಿಯೋರು, ಅವ್ರನ್ನೇ ನಾವಿಲ್ಲಿ ಗಾಣಿಗರು ಅನ್ನೋದು. ಆ ಸಮುದಾಯ. ಹೇಳಿದ್ನಲ್ಲ, ಕಮ್ಯುನಿಟಿ ಸಪೋರ್ಟ್ ಇಲ್ಲ, ಕ್ಯಾಸ್ಟ್ ಸಪೋರ್ಟ್ ಇಲ್ಲ, ಪಬ್ಲಿಕ್ ಸಪೋರ್ಟ್ ಇಲ್ಲ, ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ, ಎಜುಕೇಷನ್ ಸಪೋರ್ಟ್ ಇಲ್ಲ, ಒಂದು ಕಲ್ಚರಲ್ ಸಪೋರ್ಟ್ ಏನೂ ಇಲ್ಲದೆ ಇದ್ದವನು ಏನೋ ಆಗಬೇಕು ಅಂತ ಬಂದ. ಅವನಿಗೆ ನೇಮ್ ತಂದಿದ್ದೆ ಒಂದು ಕೊತ್ವಾಲ್ ಮರ್ಡರ್ ಕೇಸು, ಅದಕ್ಕೆ ಮುಂಚೆ ಗೋಪಿ ಅಟೆಂಪ್ಟು ಮರ್ಡರ್ ಕೇಸು, ಮೂರನೇದು ರೂಟ್ ಚೇಂಜ್ ಮಾಡಿದ್ದು ಈ ನ್ಯೂಸ್ ಪೇಪರ್. ಅಷ್ಟೇನೆ ಸರ್ ಒಬ್ಬ ಮನುಷ್ಯನ ಹಿಸ್ಟ್ರಿ. 3 stages ಅಷ್ಟೇನಾ ಆ ಮನುಷ್ಯನ ಲೈಫ್ ಸ್ಟೋರಿ? ಅಷ್ಟೇ. ಇಲ್ಲ. ಅಲ್ಲ, ನಾನು ಇನ್ನೊಂದು ಹೇಳ್ತೇನೆ. ಇದೆಲ್ಲ ಸಂಬಂಧ ಪಡೆದೇ ಇರೋದು, ಆದರೂ ಹೇಳ್ತೇನೆ. ಆಧ್ಯಾತ್ಮಿಕವಾಗಿ ಹೇಳ್ತೇನೆ, ಒಬ್ಬ ಆರ್ಥೋಡಾಕ್ಸ್ ಆಗಿ ಹೇಳ್ತೇನೆ. ಯಾವುದೇ ಫ್ಯಾಮಿಲಿ ತಗೊಳ್ಳಿ, 1-2 ಎಕ್ಸೆಪ್ಷನ್ ಇರುತ್ತೆ. 3 ಜನ್ರೇಷನ್ಗೆ ಫ್ಯಾಮಿಲಿ ಕ್ಲೋಸ್ ಆಗುತ್ತೆ. 3 ಜನ್ರೇಷನ್ನು. 4ನೇ ಜನ್ರೇಷನ್ ಏನಾದರೂ ಉಳ್ಕೊಂಡ್ರೆ ಆ 3 ಜನ್ರೇಷನ್ ಬ್ಯಾಕ್ಗ್ರೌಂಡ್ ಸಪೋರ್ಟಿಂದ ಬೈ ನೇಮ್ ಫ್ಯಾಮಿಲಿ ತಗೊಳ್ಳಿ. ವೇರ್ ಇಸ್ ಕೋಡಿಯ ಫ್ಯಾಮಿಲಿನೂ? ಅಟ್ ವಾಟ್ ಟೈಮ್? ಇಡೀ ಕರ್ನಾಟಕನ ಆಳ್ಬಿಟ್ರು ಅವರು.
ಚಿಟಿಕೆ ಹೊಡೆದ್ರೆ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಓಡಿ ಬರೋರು. ವಾಟಾಳ್ ನಾಗರಾಜು, ನಾರಾಯಣ್ ಕುಮಾರ್ ಎಲ್ಲ ಹಫ್ತಾ ತೊಗೊಳ್ಳೋರು. ಕಡೆಗೆ ಟಿ ಎ ನಾರಾಯಣಗೌಡ ಹಫ್ತಾ ತೊಗೊಳ್ಳೋ, ವೀಕ್ಲಿ ಕಲೆಕ್ಷನ್ ತೊಗೊಳ್ಳೋನು. ನನಗಲ್ಲಿ ಅವರೆಲ್ಲರೂ ಗೊತ್ತು. ರಾಮಚಂದ್ರ ಸಾಕೋಡೆ ಗೊತ್ತು, ಪದ್ಮನಾಭ ಸಾಕೋಡೆ ಗೊತ್ತು, 4 ಜನ ಬ್ರದರ್ಸು, 4 ಜನ ಗೊತ್ತು ನನಗೆ. ಹರಿ ಕೋಡೆ ಗೊತ್ತು, ರಾಮಚಂದ್ರ ಗೊತ್ತು, ಪದ್ಮನಾಭ ಗೊತ್ತು, ಇನ್ನೊಬ್ಬ ಗೊತ್ತು. 4 ಜನ ಕೋಡೆಯವರು. ಇವತ್ತು ಹಿಂಗೆ ಹೆಸರೇ ಇಲ್ಲ. ನೀವು ಯಾವುದೇ ಎಕ್ಸಾಕ್ಟ್ ತೊಗೊಳ್ಳಿ ಸರ್. ರಾಮಕೃಷ್ಣ ಹೆಗಡೆ ಫ್ಯಾಮಿಲಿ ಏನಾಯಿತು, ದೇವರಾಜ ಅರಸು ಫ್ಯಾಮಿಲಿ ಏನಾಯಿತು, ನೀವು ಜನ್ರೇಷನ್ ತೊಗೊಳ್ಳಿ ಸರ್. ಈಗ ದೇವರಾಜ ಅರಸು ಅವರ ಅಪ್ಪ ನಥಿಂಗ್, ದೇವರಾಜ ಅರಸು ಮಗಳು ಜೈಲಿಗೆ ಹೋದ್ಲು ಒಬ್ಳು, ಇನ್ನೊಬ್ಳು ಎಲೆಕ್ಷನ್ ನಿಂತು ಸೋತದ್ಲು. ಭಾರತಿ ಸೋತ್ಲು. ಅಲ್ಲ, ಜನ್ರೇಷನ್ ಹೋಯ್ತಾ, ಗಂಡು ಮಕ್ಕಳಿಲ್ಲ, ಅಳಿಯ ಇದ್ದವನು ಅಳಿಯಿಂದ ಆ ಥರ ಆಯಿತು. ಇನ್ಯಾರ್ದು, ಹೆಗ್ಡೆಯವ್ರದ್ದೇ ತೊಗೊಳ್ಳಿ, ಎಲ್ಲರದ್ದು ತೊಗೊಳ್ಳಿ, ಬೊಮ್ಮಾಯಿದೇ ತೊಗೊಳ್ಳಿ. ಬೊಮ್ಮಾಯಿ 2ನೇ ಜನ್ರೇಷನು, 3ನೇ ಜನ್ರೇಷನ್ ಮೊನ್ನೆ ಸೋತ್ನಲ್ಲ ಇವನು ಬೊಮ್ಮಾಯಿ ಮಗ. ನಾನು ಗೊತ್ತಿದ್ದಂಗೆ 90% 3 ಜನ್ರೇಷನ್ನು ದರ್ಬಾರ್ ನಡೆಯುತ್ತೆ ಸರ್. ಮಹಾರಾಜ ಕಾಲದಿಂದ ಅಂದರೆ ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡೋದು. ಈ ಪಬ್ಲಿಕ್ ಲೈಫಲ್ಲಿ ಅದು ಹೆಲ್ತ್ ವೈಸ್ ಆಗಲಿ, ವೆಲ್ತ್ ವೈಸ್ ಆಗಲಿ, ಫ್ಯಾಮಿಲಿಯಾರಿಟಿ ವೈಸ್ ಆಗಲಿ, ನಾಲೆಡ್ಜ್ ವೈಸ್ ಆಗಲಿ, ನಮ್ಮ ಎಸ್ ಎಲ್ ಭೈರಪ್ಪನವ್ರ ಮಕ್ಕಳ ಕಥೆ ಏನಾಯಿತು?